84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವತ್ತು ಗದ್ದಲ ಗಲಾಟೆ ಜೋರಾಗಿತ್ತು. ಗೋಷ್ಠಿಯಲ್ಲಿ ನಟಿ ಬಿಜೆಪಿ ನಾಯಕಿ ಮಾಳವಿಕಾ ಅವಿನಾಶ್ ಅವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿತು. ಭಾಷಣ ಮಾಡೋಕೆ ನಿಂತ ಮಾಳವಿಕಾ ಮಾತುಗಳು ಕೆಲವರು ಕೆರಳಿ ನಿಲ್ಲೋಕೆ ಕಾರಣ ಆಯಿತು. ಪರೇಶ್ ಮೆಸ್ತಾ ಮತೀಯ ಕಾರಣಕ್ಕೆ ಅಪಹರಿಸಿ ದಾರುಣವಾಗಿ ಅವನನ್ನು ಹತ್ಯೆಗೆ ವಿಚಾರಗೋಷ್ಠಿಯಲ್ಲಿ ಮಾಳವಿಕಾ ವೈಚಾರಿಕತೆ, ಅಸಹಿಷ್ಣುತೆ ಮಾತಿಗೆ ಸಿಡಿದಿದ್ದ ಕನ್ನಡಿಗರು. ಕನ್ನಡದ ಕಂಪು, ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಸಂಪ್ರದಾಯದ ಮಂಥನದ ಜೊತೆಗೆ ಪ್ರಸಕ್ತ ವಿದ್ಯಮಾನಕ್ಕೆ ಸಂಬಂಧಿಸಿರುವ ವಿಚಾರಗೋಷ್ಠಿ ಈ ರೀತಿ ಗದ್ದಲಕ್ಕೆ ಕಾರಣವಾಯಿತು. ಎರಡನೇ ದಿನದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೃಷಿ ವಿವಿಯ ರೈತ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ವೈಚಾರಿಕತೆ ಮತ್ತು ಅಸಹಿಷ್ಣುತೆ ಎಂಬ ವಿಚಾರಗೋಷ್ಠಿ ನಡೀತಾಯಿತು. ಈ ವೇಳೆ ಮಾಳವಿಕಾ ಅವಿನಾಶ್, ಬಿಜೆಪಿ ಕಾರ್ಯಕರ್ತರಾದ ರುದ್ರೇಶ್ ಮತ್ತು ಪರೇಶ್ ಮೆಸ್ತಾ ಕೊಲೆ, ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರಗಳನ್ನು ಪ್ರಸ್ತಾಪಿಸಿದಾಗ ಕೆಲವರು ಭಾಷಣಕ್ಕೆ ಆಕ್ಷೇಪಿಸಿದ್ರು. ಇವರು ಸುಳ್ಳು ಹೇಳಿ ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅಲ್ವಾ? ಮಾಳವಿಕಾ ಭಾಷಣಕ್ಕೆ ಪರ ವಿರೋಧ ವ್ಯಕ್ತವಾಗ್ತಿದ್ದಂತೆ ಭಾಷಣ ಮುಂದುವರಿಸಿ ತಿರುಗೇಟು ಕೊಟ್ಟರು. ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ನೀವು ಅಸಹಿಷ್ಣುವಾಗ್ರಿ ಅಲ್ವಾ? ಅದೇ ವಿಚಾರ ನನಗಿರುತ್ತೆ. ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಗೋಷ್ಠಿಯಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಶರತ್ ಅವರ ಕೊಲೆ ಇರ್ಬೋದು, ಮತ್ತು ಅವರ ಜೊತೆಗಿದ್ದಂಥ ಸಹಪಾಠಿಗಳ ಕೊಲೆ ಇರ್ಬೋದು. ಮುಖ್ಯವಾಗಿ ಇಲ್ಲಿ ಬೇರೆ ಬೇರೆ ವಾತಾವರಣದ ಚರ್ಚೆ ನಡಿಬೇಕಾಗಿತ್ತು. ಆದರೆ ಅವರು ಕೊಲೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿಂದ ಸಾಕಷ್ಟು ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಅದು ನಂದು ವಿರೋಧ ಇದೆ. ಆದರೆ ಅದರಿಂದ ಇರ್ತಕ್ಕಂಥ ಹುನ್ನಾರ ಏನಂತ ಇವರು ಅಧ್ಯಯನ ಮಾಡಿ ಮಾತಾಡಬೇಕೇ ವಿನಃ ಅದನ್ನು ಬಿಟ್ಟು ನೇರವಾಗಿ ಮಾತಾಡೋದು ಸರಿಯಲ್ಲ. ಕಸಾಪ ಸಮನ್ವಯತೆ ಸಾಧಿಸುವ ಕೆಲಸ ಮಾಡಬೇಕು. ನಿರ್ಣಯಗಳು ಬೇಡ, ಚರ್ಚೆ ಸಂವಾದವಿರಲಿ. ಮಹಿಳಾ ಸಂವೇದನೆಯ ಕುರಿತು ಪ್ರತ್ಯೇಕ ಗೋಷ್ಠಿಯನ್ನ ಸಮ್ಮೇಳನದ ಮುಖ್ಯ ವೇದಿಕೆಯಲ್ಲಿ ಗಡಿನಾಡ ತಲ್ಲಣಗಳು ಎಂಬ ಗೋಷ್ಠಿ ಹೊಸ ತಲ್ಲಣವನ್ನೇ ಸೃಷ್ಟಿಸಿತ್ತು. ಕನ್ನಡ ಪರ ಹೋರಾಟಗಾರ ಅಶೋಕ ಚಂದ್ರಗಿ ನೇರವಾಗಿ ಕಸಾಪ ಅಧ್ಯಕ್ಷರು ಹಾಗೂ ಸಮ್ಮೇಳನಾಧ್ಯಕ್ಷ ಚಂದ್ರಶೇಖರ ಕಂಬಾರರಿಗೆ ಸವಾಲು ಹಾಕಿದ್ರು. ಕರ್ನಾಟಕ ಸರ್ಕಾರ ಗಡಿ ಬಗ್ಗೆ ತಳೆದಂತ ಒಂದು ಮನತಾಯಿ ಧೋರಣೆ ಅಂತ ನಾ ಭಾವಿಸ್ತಾ ಇದ್ದೇನೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಲ್ಲಿ ಹಾಕಿರಬೇಕು, ಗಡಿ ಸಂರಕ್ಷಣೆ ಆಗಿ ಬೆಂಗಳೂರಲ್ಲಿ ಹಾಕಿರಬೇಕು. ನಾವು ಪಾಸ್ ಮಾಡಿದ ನಿರ್ಣಯ ಸರ್ಕಾರದ ಯಾವ ಕಪಾಟಿನಲ್ಲಿ ಬಿದ್ದಿದೆ ಅಂತ ಮನು ಬೆಳೆಗಾರರ ಕೇಳಬೇಕು ನಾವು. ಯಾಕಂದ್ರೆ ಮನು ಬೆಳೆಗಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳಗೆ ಉನ್ನತ ಅಧಿಕಾರದಾಗಿದ್ರು. ನೀವು ನಿರ್ಣಯ ಪಾಸ್ ಮಾಡಿ ಕೈ ಬಿಡೋದಾದ್ರೆ ನಿರ್ಣಯ ಮಾಡಬೇಡ್ರಿ. ನಾ ಇವತ್ತು ಹೇಳ್ತೇನೆ, ಚಂದ್ರಶೇಖರ್ ಕಂಬಾರ ಅವ್ರಿಗೆ ಹೇಳಲಿಕ್ಕೆ ಬಂದಿದ್ದೇನೆ. ಚಂದ್ರಶೇಖರ್ ಕಂಬಾರ ಇರಲಿ, ಮನು ಬೆಳಗಾರ ಇರಲಿ, ಅವ್ರು ವಿಧಾನ ಪರಿಷತ್ ಸದಸ್ಯರದ್ದು ಕಂಬಾರ ಅವ್ರು 2 ಸಲ ಗಡಿ ವಿಷಯ ಬಗ್ಗೆ ಮಾತಾಡ್ರು. ಕೇಳ್ರಿ ಕಂಬಾರ ಅವ್ರ. ಗೋಷ್ಠಿಗಳು ಸಾಹಿತ್ಯಾಸಕ್ತರನ್ನ ವಿವೇಚನೆಗೆ ಹಚ್ಚಿದ್ರೆ ಪುಸ್ತಕ ಮಳಿಗೆಗಳು ಓದುಗರನ್ನ ಸೆಳೆದಿದ್ವು. ಫೇಸ್ಬುಕ್ ಪುಸ್ತಕದಂಗಡಿ ಎಂಬ ಮಳಿಗೆ ಕುತೂಹಲ ಕೆರಳಿಸಿತ್ತು. ಕಳೆದ ಸಮ್ಮೇಳನದಲ್ಲಿ ಫೇಸ್ಬುಕ್ನಲ್ಲಿ ಬರೆಯೋರೆಲ್ಲ ಕವಿಗಳು, ಸಾಹಿತಿಗಳಲ್ಲ ಎಂದಿದ್ದ ಹಿರಿಯ ಸಾಹಿತಿ ಮಾಹಿತಿ ಫೇಸ್ಬುಕ್ ಪುಸ್ತಕದಂಗಡಿ ತೆರೆದು ಧಾರವಾಡ ರಾಜಕುಮಾರ ಪುಸ್ತಕಗಳನ್ನ ಮಾರಾಟ ಮಾಡಿದ್ರು.